ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಭರತ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಆಶೀರ್ವದಿಸಿ ನನ್ನನ್ನು ನಡೆಸ್ಕೊಡ್ತಾ ಇದ್ದೀರಾ, ದಯವಿಟ್ಟು ಅವರೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯವಾದ ಧನ್ಯವಾದಗಳು. ಹೀಗೆ ನನ್ನ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಈಗಷ್ಟೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ನೋಡೋದಕ್ಕೆ ಬರಲಿ ಅಂತ ಹೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ನೋಟಿಫಿಕೇಷನ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಫ್ರೆಂಡ್ಸ್, ನಾನಿವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ನು ಮುಂದೆ ನಾನು ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನಿಸಿರಬಹುದು. ಕಾರಣ ಇಷ್ಟೇ, ಇನ್ನು ಮುಂದೆ ಲೈಫ್ಗೆ ಸಂಬಂಧಪಟ್ಟಾದ ಹಾಗೆ ಒಂದಷ್ಟು ಟಿಪ್ಸ್ಗಳನ್ನ, ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ, ಹಾಗೆ ನನ್ನ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೀನಿ. ಹಾಗೆ ನಿಮ್ಮ ಲೈಫಲ್ಲಿ ಇದೆಲ್ಲ ನಡೆದಿರಬಹುದು. ಹಾಗಾಗಿ ನಾನು ಒಂದನ್ನು ಕಲ್ತ್ಕೊಂಡಾಗುತ್ತೆ, ನಿಮಗೂ ಹಾಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡೋದ್ರಿಂದ ನಿಮ್ಮ ಲೈಫ್ನ ಸರಿ ಮಾಡ್ಕೋಬೋದು ಅನ್ನೋ ಅಂದಾಜಿಗೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ತುಂಬ ಜಾಸ್ತಿ ನಡೀತಾ ಇರುವಂಥದ್ದು ಏನಂತ ಹೇಳಿದ್ರೆ, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್, ಹಾಗೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುವಂಥವ್ರು ಮಧ್ಯದಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ತುಂಬ ಬೇಗ ಡಿವೋರ್ಸ್ ತೊಗೊಳ್ತಾ ಇದ್ದಾರೆ. ಈ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್, ಲವ್ ಕಮ್ ಅರೇಂಜ್ ಮ್ಯಾರೇಜ್, ನೀವು ಯಾವುದೇ ರೀತಿಯ ಮ್ಯಾರೇಜ್ ಆದರೂ ಕೂಡ ನಿಮಗೆ ಜೀವನ ಅನ್ನೋದು ಮದುವೆ ಆದಮೇಲೆ ಒಂದೇ ರೀತಿಯೇ ಇರುತ್ತೆ. ಈ ಮೂರು ವ್ಯಕ್ತಿಗಳ ಜೀವನದಲ್ಲಿ ಕೂಡ, ಅಂದರೆ ಈ ಮೂರು ರೀತಿಯ ಮದುವೆ ಆದಂತಹ ವ್ಯಕ್ತಿಗಳ ಜೀವನದಲ್ಲಿ ಒಂದೇ ರೀತಿಯಲ್ಲೇ ಸಾಗುತ್ತೆ. ಸೊ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ನ ನಡುವೆ ಯಾವುದೇ ರೀತಿಯ ಕಲಹಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮತ್ತು ನಿಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ದಯವಿಟ್ಟು ಮೊದಲಿಗೆ ನೀವಿಬ್ಬರು ಫ್ರೆಂಡ್ಸ್ ಆಗಿರಿ. ನೀವೆಷ್ಟು ಫ್ರೆಂಡ್ಲಿ ಆಗಿರ್ತೀರೋ, ಎಲ್ಲವನ್ನೂ ಶೇರ್ ಮಾಡ್ಕೊಳ್ತೀರೋ, ಪ್ರತಿಯೊಂದೂ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನೋ ಥರ ಇರಬೇಡಿ. ಪ್ರತಿಯೊಂದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು, ಪ್ರತಿಯೊಂದನ್ನು ಶೇರ್ ಮಾಡಿಕೊಂಡು ಒಬ್ರಿಗೊಬ್ರು ಯಾವಾಗ ಇರ್ತೀರೋ ಖಂಡಿತವಾಗ್ಲೂ ಜೀವನ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಹಾಗೆ ನಿಮ್ಮಿಬ್ಬರು ಮಧ್ಯೆ ನಮ್ಮ ಫ್ರೆಂಡ್ಸ್ಗಳ ಮಧ್ಯದಲ್ಲಿ ಯಾವತ್ತೂ ಈಗೋ ಬರೋಲ್ಲ. ಹಾಗೆ ಗಂಡ ಹೆಂಡತಿರ ಮಧ್ಯದಲ್ಲಿ ಯಾವತ್ತೂ ಈಗೋ ಬರಬಾರ್ದು ಫ್ರೆಂಡ್ಸ್. ಈಗೋ ಬರೋದ್ರಿಂದಲೇ ಸಂಬಂಧಗಳು ಹಾಳಾಗುತ್ತೆ. ಖಂಡಿತವಾಗ್ಲೂ ಹೌದು, ಇದು ನನ್ನ ಜೀವನದಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಿಮ್ಮ ಮನೆಯವರ ನಡುವೆ ಅಥವಾ ನಿಮ್ಮ ಹಸ್ಬೆಂಡ್ನ ನಡುವೆ ಆಗಿರ್ಬೋದು, ಸೊ ನೀವೇ ಸೋಲ್ಬೇಕು, ಅವರೇ ಸೋಲ್ಬೇಕು ಅನ್ನೋದನ್ನು ಬಿಟ್ಟು, ಅಥವಾ ನಿಮ್ಮಿಂದ ತಪ್ಪಾಗಿದ್ರೆ ನೀವು ಕ್ಷಮೆ ಕೇಳಿ, ಅವರಿಂದ ತಪ್ಪಾಗಿದ್ರೆ ಅವರು ಕ್ಷಮೆ ಕೇಳ್ತಾರೆ. ಸೊ ನೀವು ಒಳ್ಳೆ ಸಹಾಯ ಆಗಿದ್ದರೆ ಅವರು ಕೂಡ ಸಹಾಯ ಆಗಿದೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಾರೆ. ಅವರಿಂದ ಒಳ್ಳೆಯದಾಗಿದ್ರೆ ನೀವು ಕೂಡ ಥ್ಯಾಂಕ್ಸ್ ಅಂತ ಹೇಳಿ. ಇದು 2 ಟಿಪ್ಸ್ನ ಫಾಲೋ ಮಾಡಿದ್ರೆ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.